ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾಗ್ಯ ಚಿಮಲ್. ವಿಷಯ ಏನಂದ್ರೆ ಶ್ರೀ ಬನಶಂಕರಿ ಜಾತ್ರೆ ಆಗಿರುವ ಚೈನಿ ಮಾಡಕ್ಕೆ ಹೋಗ್ಬೇಕು, ಪ್ರೀತಿ ಮಾಡಕ್ಕೆ ನಿಲ್ಲಬೇಕು. ಶ್ರೀ ಕಾಸ್ಕಂದೇಶ್ವರ ನಾಟ್ಯ ಸಂಘ ತಾಳಿಕೋಟಿ ನಾಟಕ ಅಂತೂ ಮಸ್ತ್ ಐತ್ರಿ. ಕಾಮಿಡಿನೂ ಮಸ್ತ್ ಐತಿ. ಎಲ್ಲರೂ ಬಂದು ನೋಡ್ಕೊಂಡು ಹೋಗುವಂಥ ನಾಟಕ ಮತ್ತು ಫ್ಯಾಮಿಲಿ ಸ್ಟೋರಿನೂ ಅಷ್ಟೇ ಚಂದ ಐತ್ರಿ. ಎಲ್ಲರೂ ಬರಬೇಕೆಂದು ವಿನಂತಿ. ಮೇಡಮ್ ಅವ್ರ, ಈ ನಾಟಕದೊಳಗೆ ನಿಮ್ಮ ಪಾತ್ರ ಯಾವ ಥರ ಐತ್ರಿ? ಏನು ಕ್ಯಾರೆಕ್ಟರ್? ನನ್ನ ಪಾತ್ರ ಅಂತೂ ಮಸ್ತ್ ಐತ್ರಿ. ಅದನ್ನ ನೋಡ್ಬೇಕು ಅನ್ಸುತ್ತೆ ನನಗಂತ. ನೋಡ್ಬೇಕು ಅನ್ಸುತ್ತೆ. ಈ ನಾಟಕದಾಗ ನಂದು ಜಾಗೀರ್ದಾರ್ ಮನೆತನ ಸೊಸಿರಿ. ನಾನು ಅದ್ರ ದೊಡ್ಡ ಶ್ರೀಮಂತ ಸೊಸಿರ್ತೀನಿ. ನಾಟಕ ಅಷ್ಟೇ ಚಂದ ಐತ್ರಿ. ಪಾತ್ರನೂ ಎಲ್ಲರೂ ಪಾತ್ರನೂ ಚಂದ. ನಾಟಕ ಮೊದಲು ಚಂದ ಐತ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗುವಂಥ ನಾಟಕ. ನಮ್ಮ ನಾಟಕ ನಮ್ಮ ಫ್ರೆಂಡ್ ನೋಡ್ಯಾಳ್ರಿ. ನಮ್ಮ ಫ್ರೆಂಡ್ ಅಂದ್ರೆ ನಮ್ಮ ತಂಗಿರಿ. ಹೆಂಗೈತ್ರಿ ಮೇಡಮ್ ಅವ್ರಿ ನಾಟಕ ರೀ? ನಾಟಕ ಚಲೋ ಐತ್ರಿ. ಕಾಮಿಡಿ ಐತಿ. ಒಂಥರ ಫ್ಯಾಮಿಲಿ ಬಂದು ನೋಡುವಂಥ ಸ್ಟೋರಿ ಐತಿ. ಚೆನ್ನಾಗೈತಿ. ಹೆಣ್ಮಕ್ಳ ಪಾತ್ರ ಅದು ಗಂಡು ಮಕ್ಳ ಪಾತ್ರ ಅದು ಎಲ್ಲರೂ ಚೆನ್ನಾಗಿ ಬಂದವು. ಒಂಥರ ಚಲೋ ಐತ್ರಿ. ಮಸ್ತ್ ಐತಿ ನಾಟಕ. ಎಲ್ಲರೂ ನೋಡ್ಬೇಕು ಅನ್ಸುತ್ತೆ. ಬಂದು ಬನಶಂಕರಿ ಎಲ್ಲರೂ ನಾಟಕ ನೋಡ್ರಿ, ಪ್ರೋತ್ಸಾಹ ಮಾಡ್ರಿ ಕಲಾವಿದರಿಗೆ. ಜೈ ಜೈ ಕರ್ನಾಟಕ ಮಾತೆ. ಏನಣ್ಣ, ಏನು ವಿಚಾರ ಮಾಡಕತ್ತಿ? ಅದ್ಯಾವ್ದ ವಿಚಾರ ಇರ್ಲಿ, ನೀನು ಮಾತ್ರ ಮನ್ಸಿಗೆ ಹಚ್ಕೋಬೇಡ. ನಮಗೂ ಒಂದು ಕಾಲ ಬಂದ ಬರ್ತೈತಿ. ಅವಾಗ ನಮ್ಮ ಮುಖಕ್ಕೆ ಮಸೆರ್ದು ಚೋಂಡಲು ಚಾವಟಿ ಹೇಟ್ ಕೊಟ್ಟು ಮೈ ಕಾಸುನು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದಿರು. ಸಮಾಧಾನ? ಎಲ್ಲಿಯ ಸಮಾಧಾನ? ಕುದಿಯುತ್ತಿರುವ ನನ್ನ ರಕ್ತದ ಕಣಕಣದಲ್ಲಿ ಶೇಡಿನ ಜ್ವಾಲಾಮುಖಿ ತುಂಬಿಕೊಂಡಿರುವಾಗ ಅದು ಹೇಗೆ ಸಮಾಧಾನದಿಂದಿರಲು ಸಾಧ್ಯ? ನನ್ನಂತರಂಗಕ್ಕೆ ಹಚ್ಚಿದ ಬೆಂಕಿ ಮಂದಬೇಕು. ಸತ್ತ ಹೋದ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಜಾಗೀರ್ದಾರ್ ಜಯ ನನ್ನ ಕಣ್ಣೆದರಲ್ಲಿ ನರ ಸತ್ತ ನಾಯಿಯಂತೆ ಹೊರಕೊಂಡಿರಬೇಕು. ಅಣ್ಣ ತಮ್ಮ ಇಬ್ಬರ ಸಲ್ಲಡಬೇಕು. ಆಗ ನಾನು ಸಮಾಧಾನದಿಂದಿರ್ತೀನಿ ತಂಗಿ. ಆ ವಿಕ್ಕಿನವರನ್ನ ಹಾದಿನ ತುಳಿಯಕತ್ತಾನ. ಹೌದವ, ಹೌದು. ನನ್ನ ಪ್ರೀತಿಯ ತಂಗಿಯಾದ ನಿನ್ನ ಅಕ್ಕನನ್ನು ಕೊಂಡ ಆ ಜಯ ಹಾಕಿದ ಕೊಲೆ ಕಸನು ಗೆದ್ದು ಅವನನ್ನು ಹೊಟ್ಟಿ ಉಳಿಸಿದ. ಇನ್ನೊಂದು ತಮ್ಮ ವಿಕ್ಕಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ನನ್ನಿಂದ ಕತ್ಕೊಂಡು ಒಂದು ರೀತಿ ಆಟ ಆಡ್ತಾನವ. ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸ್ಥಾನ ನೀನು ಬಿಟ್ಟುಕೊಡಬಾರ್ದಾಗಿತ್ತು. ಅಚ್ಚಂದ್ರ ಕಾಲದಿಂದ ಉಸ್ತುವಾರಿ ನಾವ ನಡ್ಸ್ಕೊಂಡ್ ಬಂದಿವಿ ಅಂದಾಗ ನೀ ಯಾಕೆ ಬಿಟ್ಕೊಡ್ತೀವ ಅಧಿಕಾರನ? ಈ ದಾನವಂತ ದಾನವನಾದರೂ ಸರಿ, ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋನಲ್ಲ. ಆದ್ರೆ ಇಲ್ಲಿನ ಜನ ಸರಿ ಇಲ್ಲವಾ? ನಾವು ಹಾಕಿರೋ ಎಂಜಲ ತಿನ್ನುವಾಗ ನಮಗೆ ಜೈ ಎಂದು ಒಳಗಿಂದೊಳಗ ಕಟ್ಟಿ ಮಸದು ನಮ್ಮ ಬೆನ್ನಗ ಚುಚ್ಚುತ್ತಾರ. ದೇವಸ್ಥಾನ ಯಾರಪ್ಪನ ಮನೆ ಸತ್ತು ಅಲ್ಲ, ಜನ ಅಧಿಕಾರಕ್ಕೆ ಯಾರನ್ನು ಬೇಕಾದ್ರೂ ಆರಿಸಬಹುದಂತ ಎಲ್ಲಾರು ಸೇರಿ ಮೀಟಿಂಗ್ ಮಾಡಿದ್ರವ. ಮೀಟಿಂಗ್ ಅದ ಸುದ್ದಿ ತಿಳಿದ ಇವತ್ತ ವಿಕ್ಕಿ ಬೆಂಗಳೂರಿನಿಂದ ಬಂದನಂತ. ನನ್ನ ತಮ್ಮ ಅಧ್ಯಕ್ಷನಾಗನಲ್ಲ ಅನ್ನೋ ಖುಷಿ ಒಳಗ ಅವ್ರ ಅಮ್ಮ ಇಡೀ ಊರು ತುಂಬಾ ಮೆರವಣಿಗೆ ಮಾಡಿಸ್ತಾನಂತ. ಮೆರವಣಿಗೆ ಏನು ದೊಡ್ಡ ಎಲೆಕ್ಷನ್ ಗೆದ್ದಾನ, ಅದಕ್ಕೆ ಅವರನ್ನ ಮಾಡಿಸ್ತಿರ್ಬೇಕು ಮೆರವಣಿಗೆನ. ಮಾಡ್ಲಿ ಅದೇನ್ ಮಾಡ್ತಾವ ಮಾಡ್ಲಿ. ನಾನಂತೂ ಸೇರಿಟ್ಟ ನಾಗರ. ಆ ಸೇರಿಟ್ಟ ವಿಷ ಸರ್ಪ ಅಲ್ಲಿ 12 ವರ್ಷ ತಮ್ಮ ದ್ವೇಷ ಸಾಧಿಸಿದ್ರ ನನ್ನ ಉಸಿರಿವರೆಗೂ ದ್ವೇಷ ಸಾಧಿಸಿ ಗುರಿ ಮುಟ್ಟೆ ಸಾಯ್ತಾನ. ಸೇಡು ಅಂತಂದು ನಮ್ಮ ವಂಶಕ್ಕ ದಿಕ್ಕಿರ್ಲಾರ್ದಂಗ ಮದಿಗಾಲಾರ್ದ ನೀ ಕುಂತಿ. ನಮ್ಮ ಅಕ್ಕ ಸತ್ತು 16 ವರ್ಷದ ನಂತರ ಹರೇ ಹುಡುಗಿ ಮದಿಗಾಗಿ ಗಂಡಸಾಗಿ ಅವ ಕುಂತಾನ ಅಂದಾಗ ನೀ ಏನು ಸಾಧಿಸ್ತೀಯೋ ಸೇಟ್ನ? ಮುಡಿಲಾಗಿ ಮುಡಿಸರು ವಯಸ್ಸತ್ರ ಬಂದ್ರು ವಯಸ್ಸಿನ ಹುಡುಗನ ಮದುವೆ ಹಾಕ್ನಲ್ಲ ಅಂತ ಊರ್ ಜನ ಎಲ್ಲ ಯಾಕೆ ಸುಳ್ಳಾಕತ್ತಾರ ನಮ್ಗೆ. ಆದ್ರೂ ನಾಚಿಕೆ ಇಲ್ಲದ ವಂಶನವಾದು. ನಮ್ಮಕ್ಕ ಸತ್ತ ಮ್ಯಾಗ ಮರು ಮದುವೆ ಆಗಿ ಬಂದಾನಂದ್ರ ಅವ ಸುಖದಿಂದಿರಬಾರ್ದು. ಸಮಯ ಸೋದಿಸಿ ಅಣ್ಣ ತಮ್ಮರ ನಡವರ್ಕ ಬೆಂಕಿ ಹಚ್ಚಬೇಕು. ಅದಕ್ಕೆ ಎಷ್ಟರ ಖರ್ಚಾಗ್ಲಿ. ಆದ್ರೆ ಹೋಗ್ಲಿಲ್ಲ
ಹೊಳೆದಂಡ ನೆಂಟಕ್ರೆ ನೀರಾವರಿ ಹೊಲ. ಅಲ್ಲ ಅಣ್ಣ ಅವ್ರ ಅಣ್ಣ ವಿಕ್ಕಿನ ಮೆರವಣಿಗೆ ಮಾಡಾಕ್ತಾನಂದಿ ಇಲ್ಲಿ ನೋಡಿದ್ರೆ ಕೊಬ್ಬಿದ ಕ್ವಾನ್ ಈ ಕಡೆ ಬರಾಕತೈತಿ. ಹೌದಾ? ಹೋಗ್ಲಿ ಬಿಡ, ಮೊದ್ಲೇ ತರ್ತಿರ್ತ ನನ್ನ ಮಗ ಅವ. ಸ್ವಲ್ಪ ಬಿಸಿ ಮುಡ್ಸಿದ್ರಾತ. ಹೆಂಗಂತೀಯ? ಲೇ ವಿಕ್ಕಿ, ಯಾಕಲೇ ಸೊಪ್ಪಿ, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡ. ನಿಮ್ಮ ತಂಗಿ ನನಗೆ ಕೊಟ್ಟಿದ್ರ ನಾನು ಕೊಡ್ತಿದ್ನಪ್ಪ. ಏನ್ನ ಅದ ಮರ್ಯಾದಿನ. ನಾನ್ಯಾರು? ಶುಭಲತಾ. ಮತ್ತ ಈ ಹುಡುಗನ ಹೆಸರು ಏನಂತ ಗೊತ್ತಿಲ್ಲ ನಿನಗ? ವೆಕ್ಕೆ, ವಾಯ್ಲೆಂಟ್ ವೆಕ್ಕೆ. ನೀ ಯಾರು ನನಗೇನು? ನೀ ಯಾವಕ್ಕೆ ಆದ್ರ ನನಗೇನ? ಸೋಮನೇಂದ್ರ ನೀನ್ ನಾವು ಹಿಜಡೆ ನನ್ನ ಮಗನ. ನಾವು ಹೆಣ್ಮಕ್ಳನ್ನ ಮಾತಾಡಕಚ್ಚಿ ಸುಮ್ಮನೆ ನಿಂದಿರ್ತಿರಲ್ಲ, ನಾಚಿಕೆ ಆಗುದಿಲ್ಲ ನಿನಗ? ನಾವು ಹೊಂಟೋನ್ ಯಾಕೆ ಸುಮ್ಮನೆ ತಡೆಯುತ್ತಿರ್ಲಿ? ಇದು ಆದಿ ಕಾಲದಿಂದಲೂ ನಡ್ಕೊಂಡು ಬಂದ ದಾರಿ ಐತಿ. ಇರಬಹುದು. ಇನ್ನು ಮುಂದೆ ನೀನಾಗ್ಲಿ ನಿಮ್ಮ ವಂಶದವರಾಗ್ಲಿ ಈ ಹೊಲದ ಕಾಲಿಡಂಗಿಲ್ಲ, ಇಡಕ ನಾನು ಬಿಡಂಗಿಲ್ಲ. ಮತ್ತ ನಿಂದ್ರದಾಗಲ್ದ ನಂದೆಲ್ಲಿಟ್ಲಿ ಕಾಲಿಡಾಕಿದೇನು? ನಿಮ್ಮ ಅಪ್ಪಂದಲ್ಲ, ನಮ್ದೈತಿದು ಹೊಲ. ನಿಂದ್ರದಾಗ ತಟ್ಟಕ್ಕೆ ಕೊಡ್ಬೇಕಲ್ಲ, ಎಲ್ಲಿ ಕೊಡ್ತಿ ಕೊಡು ಅಂತ ಕೇಳಾಕತ್ತೀನಿ. ಈ ನಿನ್ನ ಡಬಲ್ ಮೀನಿಂಗ್ ಮಾತು ನನ್ನ ಹತ್ರ ಇಟ್ಕೋಬೇಡ, ಬೇರೆ ಯಾವ ಹತ್ರ ಇಟ್ಕೊಳ್ಳೋದ. ಇವ್ಯಾವ್ರಿ ಇವನವ್ನ ಬ್ರೇನ್ ಆಪ್ ನನ್ನ ಮಗ. ತಟ್ಟಕ್ಕೆ ಅಡ್ಡಾಡಕ್ ಜಾಗ ಕೊಡಂದ್ರೆ ಅದಕ್ಕೂ ಡಬ್ಬಲ್ ಮೀನಿಂಗ್ ಅಂತ. ಒಬ್ರು ಹೊಲಕ್ಕೆ ಹೋಗ್ಬೇಕಾದ್ರೆ ಇನ್ನೊಬ್ರು ಹೊಲ್ದಾಗ ಕಾಲ್ ಇಡಲಾರ್ದ ಮತ್ತೇನು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಾರ ನಾ ಕಾಲ್. ನಿನ್ನ ಕಾಲು ತಲೆ ಮೇಲೆ ಇಟ್ಕೋ, ಇಲ್ಲ ಆಕಾಶದಾಗ ಇಟ್ಕೋ. ಇನ್ನು ಮುಂದೆ ನೀ ಇಲ್ಲಿ ಕಾಲ್ ಇಡಂಗಿಲ್ಲ, ಇಡಕ ನಾನು ಬಿಡಂಗಿಲ್ಲ. ನೋಡು ಸುಬ್ಬಿ, ನಿಂದು ಹೊಲ ಕೆಳಗೈತಿ, ನಿಮ್ದು ಅಲ್ಲೇ ಐತೆ. ಅವ್ರು ಅಡ್ಡಾಡ್ತಾರೆ ನೋಡಿ, ಅವ್ರಿಗೆ ಜಾಗ ಕೊಡ. ಈ ಮ್ಯಾಲಿನ ಹೊಲ್ದವ ಕೆಳಗಿನ ಹೊಲ್ದಾಗ ಅಡ್ಡಾಡಕ ಬೇಕು. ಮೇಲಾಗಿ ಬೀಗ್ರು ಸುಮ್ಮನೆ ಯಾಕೋ ಮುಖ ಕೆಡಿಸ್ಕೊಂತೀರಿ? ಬೀಗತನ ಸುದ್ದಿ ನಮ್ಮ ಹತ್ರ ಮಾತಾಡ್ಬೇಡ. ಎಂದು ಹೋಗೈತಿ ನಮ್ಮ ನಿಮ್ಮ ಸಂಬಂಧ. ಅಲ್ಲ ಇವನ ಕಡದ್ರೇನತ್ತು ಈಗ ಮತ್ತು ಕುಡ್ಸುಮಲ್ಲ ಅಂದ್ರೆ ಅಂದ್ರೆ ಈ ನಿನ್ ತಂಗಿ ಸುಬ್ಬಿನ ನನಗ್ ಕೊಡು ಮತ್ತು ಕೂಡುತ್ತ ಅಂದೆ. ಏನಂದ್ರೆ ಏನಂದ್ರೆ ಕಿವಿ ಕೇಳಲ್ಲ ನಾವು ಮೂರ್ ಸಲ ಕೊಯ್ಕೊಂಡ ರಗಡಾಗಿರ್ತೈತಿ. ಮತ್ತೆ ಹಿಂಗೆ ಎರಡೆರಡು ಸಲ ಹೇಳ್ಬೇಕು ನಾ. ಓ ಮಾಮಾಶ್ರೀ, ನಿಮ್ಮ ತಂಗಿ ಸುಬ್ಬಿನ ನನಗ್ ಕೊಡು ಮತ್ತ ತಾನ ಕೂಡುತ್ತ ಅಂದೆ. ನನ್ನ ಎದುರಿಗೆ ನಿಂತು ನನ್ನ ತಂಗಿನ ಕೇಳ್ತೀಯ? ಎಷ್ಟು ಧೈರ್ಯ ನಿನಗ? ನಿನಗೆ ನನ್ನ ತಂಗಿ ಅಷ್ಟ ಅಲ್ಲೋ, ಅಕ್ಕಿ ಕಾಲ ಕೈಗಿನ ತೋಳ ಸರ್ಕಿನ ಮನೆ ಸೇರೋದಿಲ್ಲ. ನಿಮ್ಮಂತ ಕೊಲಗಡ್ಕ ವಂಶಕ್ಕೆ ಮದುವೆ ಮಾಡಿಕೊಡಾಕ ನಮ್ಮ ಅಣ್ಣಗೇನು ಹುಚ್ಚಿಡ್ದಿಲ್ಲ. ಏನಂದೆ ನೀನು? ನಮ್ದು ಕೊಲೆಗಡಕರ ವಂಶನ? ಅಲ್ದೆ ಇನ್ನೇನು, ನಮ್ಮ ಅಕ್ಕಗೆ ವಿಷ ಹಾಕಿ ಕೊಂದಿದ್ದ ನಿಮ್ಮಣ್ಣ. ವಿಷಯ ಗೊತ್ತಿಲ್ಲಾರ್ದ ಏನಾನ ಮಾತಾಡಕ್ ಹೋಗ್ಬಾರ್ದು. ಈ ಊರ ಹಿರಿತನದ ವಿಷಯದಾಗ ನಿಮಗೂ ನಮಗೂ ಮೊದಲಿಂದ ನಾವು ಹೊಡೆದಾಟ ಬಡ್ದಾಟ ಅದಾವು. ಈ ಹೊಡೆದಾಟ ಹಿಂಗ ಇರಬಾರ್ದಂತ ಶಾಂತವಾಗಿರ್ಲಂತ ನಿಮ್ಮ ಅಕ್ಕನ್ನ ಇವ್ರ ತಂಗಿನ ನಮ್ಮ ಅಣ್ಣ ಕೊಟ್ಟಿದ್ದೇನೋ ನಿಜ. ಆದ್ರೆ ಅದ ಸೇಡಿಟ್ಟಿ ನಿಮ್ಮಣ್ಣ ನಿಮ್ಮ ಅಕ್ಕನ ವಿಷ ಹಾಕಿ ಕೊಂದಾರಂತ ಕೇಸ್ ಹಾಕಿದ. ಬೆಂಗಳೂರಿಂದ ಎಲ್ಲರೂ ಬಂದು ಹೂತಿದ್ದ ಹೆಣನ ಹೊರ ತೆಗೆದು ಕರುಳು ಪಾಚಿ ಹೊರಗೆ ತೆಗೆದು ಚೆಕ್ ಮಾಡ್ದಾಗ ಗೊತ್ತಾತು ಇದು ವಿಷ ಹಾಕಿ ಕೊಂದದ್ದಲ್ಲ ಅಂತ. ಅವನವನು ಸುಳ್ಳ ಕೇಸ್ ಹಾಕಾಕು ತಲ್ಯಾಗ ಬುದ್ಧಿ ಬೇಕು. ಹೊಡೆದು ಕೊಂದಾರಂತ ಕೇಸ್ ಹಾಕಿದ್ರ ನಾಯನಿ ವರ್ಷ ಬದಾಮಿ ಜಾತ್ರೆ ನೋಡ್ತಿರ್ಲಿಲ್ರಿ. ಅಲ್ಲಾರಿ ಬಳ್ಳಾರಿ ಜಿಲ್ಲೆ ನಮ್ದು ಒಂದು ನಂಬರ್ ಇರ್ತಿತ್ತು ಫಿಕ್ಸ್. ಅಂದ್ರೆ ನಮ್ಮ ಅಕ್ಕನ್ನ ಯಾರು ಕೊಂದಿಲ್ಲ.